ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಹನಾ ಇನ್ ದ ಕಿಚನ್. ನಾನಿವತ್ತು ಮಾಡ್ತಾ ಇರೋ ರೆಸಿಪಿ ಅಂತೂ ಸೂಪರಾಗಿರುತ್ತೆ ಮತ್ತು ಮಾಡೋದು ಅಷ್ಟೇ ತುಂಬಾ ಸುಲಭ. ಮೊಟ್ಟೆಯಲ್ಲಿ ಮಾಡುವಂಥ ಬೆಳ್ಳುಳ್ಳಿ ಖಾರ ರೆಸಿಪಿ ತುಂಬಾ ಸುಲಭ ಮಾಡೋದು, ರುಚಿ ಅಂತೂ ಅದ್ಭುತವಾಗಿರುತ್ತೆ. ಅದಕ್ಕೆ ನಮಗೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು: ಬೇಯಿಸಿರೋ ಮೊಟ್ಟೆ 4 ತೊಗೊಂಡಿದ್ದೀನಿ, 2 ಗೆಡ್ಡೆ ಆಗುವಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, 1 ಸ್ಪೂನ್ ಜೀರಿಗೆ ತೊಗೊಂಡಿದ್ದೀನಿ, ನಂತರ ರುಚಿಗೆ ತಕ್ಕಷ್ಟು ಉಪ್ಪು, 1 ಟೇಬಲ್ ಸ್ಪೂನ್ ಇಲ್ಲ 1.5 ಟೇಬಲ್ ಸ್ಪೂನ್ ಆಗುವಷ್ಟು ಖಾರದ ಪುಡಿನ ತೊಗೊಂಡಿದ್ದೀನಿ. ಇದನ್ನು ಮಾಡೋದು ತುಂಬಾ ಸುಲಭ. ಹಳ್ಳಿ ಕಡೆ ಮಾಡುವಂಥ ಇದು ಬೆಳ್ಳುಳ್ಳಿ ಖಾರ. ಅದರಲ್ಲಿ ಒಂದು ಎಗ್ ವರ್ಷನ್ ಮಾಡಿ ತೋರಿಸಿದ್ದೀನಿ, ತುಂಬಾ ರುಚಿಯಾಗಿತ್ತು. ಮಿಸ್ ಮಾಡ್ದಲೇ ನೆಕ್ಸ್ಟ್ ಟೈಮ್ ಎಗ್ಗಲ್ಲಿ ಏನಾದ್ರು ವೆರೈಟಿ ಮಾಡಬೇಕು ಅಂದಾಗ ಈ ರೆಸಿಪಿನ ಮಾಡ್ಕೊಳ್ಳಿ, ತುಂಬಾ ರುಚಿಯಾಗುತ್ತೆ. ಡೈರೆಕ್ಟ್ ಅನ್ನದ ಜೊತೆನೂ ಕೂಡ ತಿನ್ಬೋದು, ಇಲ್ಲಾಂದರೆ ಸೈಡ್ ಡಿಶ್ ಆಗಿ ಕೂಡ ತಿನ್ಬೋದು. ಫಸ್ಟಿಗೆ ನಾನು ಇಲ್ಲಿ ಒಂದು ಕುಟಾಣಿ ತೊಗೊಂಡಿದ್ದೀನಿ. ಈ ಥರ ಕಲ್ಲಿನ ಕುಟಾಣಿಯಲ್ಲಿ ಮಾಡಿದ್ರಂತೂ ರುಚಿ 1 to ಡಬಲ್ ಆಗುತ್ತೆ. ಇನ್ ಕೇಸ್ ಇದಿಲ್ಲ ಅಂದರೆ ನೀವು ಮಿಕ್ಸಿಲಿ ಕೂಡ ಮಾಡ್ಕೊಬೋದು. ಈ ಥರ ಕಲ್ಲಲ್ಲಿ ಕುಟ್ಟಿ ಮಾಡೋದ್ರಿಂದ ರುಚಿ ಅಂತೂ ಸೂಪರಾಗಿ ಬರುತ್ತೆ. ಕಲ್ಲು ಫುಲ್ ಡ್ರೈ ಆಗಿರಬೇಕು. ಇದಕ್ಕೆ ಜೀರಿಗೆ, ಬೆಳ್ಳುಳ್ಳಿ, ಖಾರದ ಪುಡಿ, ಅರಳುಪ್ಪನ್ನ ಬಳಸಿ 4 ಸೇರಿಸಿ ಚೆನ್ನಾಗಿ ಜಜ್ಕೊಂಡಿದ್ದೀನಿ. ನೀರು ಹಾಕೋ ಅವಶ್ಯಕತೆ ಇಲ್ಲ, ಯಾಕಂದರೆ ಬೆಳ್ಳುಳ್ಳಿ ಜಜ್ಜಿ ಅದರಲ್ಲೇ ನೀರು ಬಿಟ್ಕೊಳತ್ತಲ್ವ, ಸೊ ಅದೇ ಸಾಕಾಗುತ್ತೆ. ನೋಡಿ, ಖಾರ ಕೂಡ ರೆಡಿಯಾಗಿದೆ. ಈ ಥರ ಸ್ವಲ್ಪ ನುಣ್ಣಗೆ ನೀವು ಮಾಡ್ಕೊಬೇಕಾಗುತ್ತೆ. ತುಂಬ ಸಣ್ಣ ಆಗಬೇಕಂತಿಲ್ಲ, ತರ್ತರಿಯಾಗೇ ಇರಲಿ. ಫುಲ್ ಬೆಳ್ಳುಳ್ಳಿ ಎಲ್ಲ ಸ್ಮ್ಯಾಶ್ ಆದರೆ ಸಾಕು. ನೋಡಿ, ರುಚಿ ಅಂತೂ ಬೆಳ್ಳುಳ್ಳಿ ಖಾರದ್ದು ಸೂಪರಾಗಿರುತ್ತೆ. ಈ ಬೆಳ್ಳುಳ್ಳಿ ಖಾರನ ನೀವು ಡೈರೆಕ್ಟಾಗಿ ಕೂಡ ಯೂಸ್ ಮಾಡ್ಬೋದು. ಅದರಲ್ಲಿ ನಾನೀಗ ಎಗ್ ವರ್ಜನ್ ಮಾಡಿ ತೋರಿಸ್ತಾ ಇದ್ದೀನಿ. ಫಸ್ಟಿಗೆ ಒಂದು ಪ್ಯಾನ್ ತೊಗೊಂಡು 1 ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಖಾರದ ಪುಡಿ, ಸ್ವಲ್ಪ ಧನಿಯಾ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, 1/4 ಚಮಚದಷ್ಟು ಉಪ್ಪನ್ನ ಸೇರಿಸ್ಕೊಂಡು ಇದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದರಲ್ಲಿ ನಾವು ಮೊಟ್ಟೆನ ಸ್ವಲ್ಪ ಫ್ರೈ ಮಾಡ್ಕೊಬೇಕಾಗುತ್ತೆ. ಈ ಥರ ಫ್ರೈ ಮಾಡಿಕೊಂಡು ಮಾಡೋದ್ರಿಂದ ತುಂಬಾ ರುಚಿಯಾಗಿ ಬರುತ್ತೆ. ಇದು ಎಗ್ ಈ ಥರ ಫ್ರೈ ಮಾಡಿದಾಗ ಒಂದು ಲೇಯರ್ ಬರುತ್ತೆ, ತುಂಬಾ ರುಚಿ ಅನಿಸುತ್ತೆ ಆ ಥರ ಮಾಡಿದ್ರೆ. ಡೈರೆಕ್ಟ್ ಮಾಡೋದಕ್ಕಿಂತ ಈ ರೀತಿ ಮಾಡ್ಕೊಳ್ಳಿ. ಈಗ ನಾನು 4 ಮೊಟ್ಟೆನ ಬೇಯಿಸಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೀವು 2 ಭಾಗನಾದರೂ ಮಾಡ್ಕೊಬೋದು. ಇಲ್ಲಿ ನಾನು 4 ಭಾಗ ಆಗೋಷ್ಟು ಮಾಡಿದ್ದೀನಿ ಒಂದು ಮೊಟ್ಟೆಯಲ್ಲಿ. ಇದನ್ನು ನೀಟಾಗಿ ಅಂದರೆ ಫ್ರೈ ಮಾಡ್ಕೊಳ್ಳಿ, 1-2 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಈ ಥರ ಟಾಸ್ ಮಾಡ್ಕೊಳ್ಳಿ. ನಾವು ಆ ಸ್ಪೂನಲ್ಲೆಲ್ಲ ಮಾಡೋಕ್ಕೆ ಹೋದರೆ ಅದು ಪೀಸ್ ಆಗಿಬಿಡುತ್ತೆ. ನೋಡಿ, ಈ ಥರ ಸ್ವಲ್ಪ ನಿಧಾನಕ್ಕೆ ಮಾಡ್ಕೊಬೇಕಾಗತ್ತೆ. ಇದನ್ನು ನೀಟಾಗಿ ಫ್ರೈ ಮಾಡೋದ್ರಿಂದ ಇದನ್ನು ಫ್ರೈ ಮಾಡಿ ತಿನ್ನೋದೇ ತುಂಬಾ ಚೆನ್ನಾಗಿರುತ್ತೆ. ಅದರಲ್ಲೂ ನಾವಿವತ್ತು ಬೆಳ್ಳುಳ್ಳಿ ಖಾರಕ್ಕೆ ಇದನ್ನು ಮಿಕ್ಸ್ ಮಾಡಿ ಒಂದು ಮಸಾಲ ಥರ ಮಾಡ್ತಾಯಿದ್ದೀನಿ. ತುಂಬಾ ರುಚಿಯಾಗಿತ್ತು. ಇದನ್ನು ನೀವು ಅನ್ನದ ಜೊತೆನಾದ್ರೂ ತಿನ್ಬೋದು, ಇಲ್ಲ ಚಪಾತಿ, ರೈಸ್ ಏನಾದರೂ ತಿನ್ಬೋದು. ಈಗ ಅದು ಫ್ರೈ ಆದ ನಂತರ ಇದಕ್ಕೆ ನಾನು 4 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೋತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕಾಗುತ್ತೆ. ಈ ಎಣ್ಣೆ ನಾವು 4 ಟೇಬಲ್ ಸ್ಪೂನ್ ಹಾಕಿದ್ರೂ ಬೆಳ್ಳುಳ್ಳಿ ಖಾರ ಹಾಕಿದ್ಮೇಲೆ ಏನೂ ಇರೋದಿಲ್ಲ. ಹಾಗಾಗಿ ಫಸ್ಟಿಗೆ 4 ಟೇಬಲ್ ಸ್ಪೂನ್ ಎಣ್ಣೆನ ಹಾಕ್ಕೊಳ್ಳಿ, ಸ್ವಲ್ಪ ಕರಿಬೇವನ್ನ ಹಾಕ್ಕೊಳ್ಳಿ. ಈಗ ನಾನು ಏನು ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೆ ಬೆಳ್ಳುಳ್ಳಿ ಖಾರ, ಅದನ್ನು ಇದಕ್ಕೆ ಹಾಕೋತಾ ಇದ್ದೀನಿ. ನಿಮಗೇನಾದರೂ ಇನ್ ಕೇಸ್ ಎಗ್ ಇಷ್ಟ ಇಲ್ಲ ಅನ್ನೋರು ಇದನ್ನು ಈಗ ಇಷ್ಟು ಪ್ರೋಸೆಸ್ನ ಮಾಡಿಕೊಂಡ್ರೆ ಬೆಳ್ಳುಳ್ಳಿ ಖಾರ ರೆಡಿ ಆಗುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಇದನ್ನು ಕೂಡ ನೀವು ಆರಾಮಾಗಿ ತಿನ್ಕೊಬೋದು. ನೀವು ಈಗ ಎಗ್ ತಿನ್ನೋರಾದರೆ ಇದನ್ನು ನೀಟಾಗಿ ಫ್ರೈ ಮಾಡ್ಕೊಂಡು ಒಂದು ನಿಮಿಷ ಫ್ರೈ ಮಾಡಿ ಸಾಕು, ಜಾಸ್ತಿ ಬೇಡ. ಆ ಖಾರ ಪುಡಿ ಹಸಿ ವಾಸನೆ ಮತ್ತು ಬೆಳ್ಳುಳ್ಳಿ ಹಸಿ ವಾಸನೆ ಹೋದರೆ ಸಾಕಾಗುತ್ತೆ. ಇದನ್ನು ಫ್ರೈ ಮಾಡಿದ ನಂತರ ಈಗ ನೀವು ಎಣ್ಣೆ ನೋಡ್ತಾ ಇರ್ಬೋದು, ಫುಲ್ ಡ್ರೈ ಆಗಿಬಿಡುತ್ತೆ. ಸೊ ಹಾಗಾಗಿ ಸ್ವಲ್ಪ ಎಣ್ಣೆನ ಜಾಸ್ತಿ ಹಾಕ್ಕೊಳ್ಳಿ. ಇದು ಫುಲ್ ಡ್ರೈ ಆದ ನಂತರ ನಾವೇನು ಫ್ರೈ ಮಾಡಿ ಇಟ್ಕೊಂಡಿದ್ವೋ ಮೊಟ್ಟೆನ ಅದನ್ನು ಇದಕ್ಕೆ ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ರುಚಿಯಾದ ಬೆಳ್ಳುಳ್ಳಿ ಎಗ್ ಮಸಾಲ ರೆಡಿ ಆಗುತ್ತೆ. ತುಂಬಾ ಚೆನ್ನಾಗಿತ್ತು ಕಾಂಬಿನೇಷನ್ ಅಂತೂ. ಒಂದ್ಸಲ ನೀವು ಟ್ರೈ ಮಾಡಿ. ಎಗ್ ತಿನ್ನಲ್ಲ ಅಂದವ್ರು ನೀವು ಹಾಗೆ ಕೂಡ ಬೆಳ್ಳುಳ್ಳಿ ಖಾರನ ಮಾಡ್ಕೊಂಡು ತಿನ್ಬೋದು. ತುಂಬಾ ರುಚಿಯಾಗಿ ತುಂಬಾ ಟೇಸ್ಟಿಯಾಗಿ ಬಂದಿತ್ತು. ಈಗ ಉಪ್ಪು ಖಾರ ಎಲ್ಲ ನೋಡಿಕೊಂಡು ನೀವು ಬೇಕಾದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಈಗ ನೀಟಾಗಿ 1-2 ನಿಮಿಷ ಟಾಸ್ ಮಾಡ್ತಾ ಇದ್ದೀನಿ. ಆ ಖಾರದಲ್ಲಿ ಅದೆಲ್ಲ ನೀಟಾಗಿ ಫ್ರೈ ಆಗಬೇಕು. 1-2 ನಿಮಿಷ ಈ ಥರ ಟಾಸ್ ಮಾಡಿಕೊಂಡ್ರೆ ನಮಗೆ ಈ ಎಗ್ ಮಸಾಲ ರೆಡಿ ಆಗಿಬಿಡುತ್ತೆ. ಡಿಫ್ರೆಂಟ್ ಆಗಿದೆ ತುಂಬಾ. ಹಾಗಾಗಿ ಒಂದ್ಸಲ ನೀವು ಕೂಡ ಟ್ರೈ ಮಾಡಿ. ನೆಕ್ಸ್ಟ್ ಎಗ್ ರೆಸಿಪಿ ಏನಾದ್ರು ಮಾಡಬೇಕಾದ್ರೆ ಈ ರೆಸಿಪಿನ ಮಾಡೋದನ್ನ ಮರಿಬೇಡಿ. ರೆಸಿಪಿ ಇಷ್ಟ ಆದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಇನ್ನು ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಲ್ಲೇ ವೀಡಿಯೋಸ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ನನ್ನ ವೀಡಿಯೋಸ್ನೆಲ್ಲ ಶೇರ್ ಮಾಡಿ ಮತ್ತು ಹೀಗೆ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್. ಥ್ಯಾಂಕ್ ಯು ಸೋ ಮಚ್.